ನನ್ನ ಹೆಸರು ಆರುಮುಗಂ ಅಂತ. ಇಲ್ಲಿ ಬಾನ್ಸ್ವಾಡಿನಿಂದ ಬರ್ತಾಯಿದ್ದೀನಿ. ನನಗೆ ಕಾಲು ನೋವಿತ್ತು. ಕಾಲು ನೋವು ಅಂದರೆ ನಡೆಯೋಕ್ಕಾಗ್ತಾಯಿಲ್ಲ. ನಾನು ಸ್ವಲ್ಪ ದಿನ ವಿಶ್ರಾಂತಿ ತೊಗೊಂಡು ನಡೀತಾಯಿದ್ದೆ. ಆಮೇಲೆ ಜಾಸ್ತಿ ತೊಂದರೆ ಆಗಿದ ಮೇಲೆ ನಾನು ಐ ಆಮ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟು. ನಾನು ರೆಗ್ಯುಲರಾಗಿ ಮಣಿಪಾಲ್ ಹಾಸ್ಪಿಟಲಲ್ಲಿ ನೆಫ್ರಾಲಜಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಅವ್ರ ಹತ್ರ ಕೇಳಿದೆ. ಅವರು ಬೋನ್ ಸ್ಪೆಷಲಿಸ್ಟಿಗೆ ಕಳಿಸಿದ್ರು. ಅಲ್ಲಿ ಅವರು MRI ಸ್ಕ್ಯಾನ್ ಎಲ್ಲ ಮಾಡಿದ್ರು. ಮಾಡಿಬಿಟ್ಟು ಸ್ಕ್ಯಾನ್ ರಿಪೋರ್ಟ್ ನೋಡಿಬಿಟ್ಟು ನನ್ನದು ಕಾಲು ಜಾಯಿಂಟು ಬಾಲ್ ಜಾಯಿಂಟು ಬರ್ನ್ಔಟ್ ಆಗಿದೆ, ಇದು ಆಪ್ರೇಷನ್ ಮಾಡಬೇಕು, 15 ಡೇಸಲ್ಲಿ ನೀವು ಮನೆಗೆ ಹೋಗ್ಬೋದು, ಒಂದು ಸೈಡ್ಗೆ 2 ಲಕ್ಷ 2.5 ಲಕ್ಷ ಹತ್ರ ಆಗ್ಬೋದು, ಒಟ್ಟಿಗೆ ಒಂದು 15 ಡೇಸ್ 20 ಡೇಸ್ ಆಗಿದ್ಮೇಲೆ ಇನ್ನೊಂದು ಕಾಲ್ ಮಾಡ್ಬೋದು ಅಂತ ಹೇಳಿದ್ರು. ಮತ್ತು ಎಷ್ಟೊತ್ತು ದಿನ ನಾನು ಬೆಡ್ ರಿಡನ್ ಇರಬೇಕು ಅಂದರೆ ನೀವು ಒಂದು ತಿಂಗಳಲ್ಲಿ ನೀವು ನಡಿಬೋದು ಅಂತ ಹೇಳಿದ್ರು. ನನಗೆ ಅದು ಸ್ವಲ್ಪ ಡೌಟ್ ಆಯಿತು. 1 ತಿಂಗಳಲ್ಲಿ ಅಂದರೆ ಆಗಲ್ಲ ಅಂತ ಹೇಳಿಬಿಟ್ಟು, ನನಗೆ ಮನೆಯಲ್ಲಿ ಸಪೋರ್ಟ್ ಯಾರೂ ಇಲ್ಲ. ನಾನು ನನ್ನ ಮಿಸ್ಸಸ್ ಇಬ್ಬರೇ ಇದ್ದೀವಿ. ಒಂದೇ ಸಾರಿ ಈವನ್ 15 ಡೇಸ್ ಆಲ್ಸೋ ನಾನು ಬೆಡ್ಡಲ್ಲಿ ಇದ್ದರೆ ನಾನು ನನ್ನ ಕಾರ್ಯ ಮಾಡಬೇಕಾದ್ರೆ ನೋಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ನೋಡಿಬಿಟ್ಟು ಡಾಕ್ಟ್ರಿಗೆ ಕೇಳಿದೆ, ಈ ಥರ ನನ್ನ ಕೈನಲ್ಲಿ ಆಗಲ್ಲ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಫಾರ್ ಸರ್ಜರಿ, ಎನಿ ಅದರ್ ಮೆಡಿಸಿನ್ ಇದೆ ಈ ಪ್ಲೀಸ್ ಸಜೆಸ್ಟ್ ಮೀ ಅಂತ ಹೇಳಿದೆ. ಅವರು ಏನು ಸಜೆಸ್ಟ್ ಮಾಡಿಲ್ಲ. ನೋವಿದ್ದರೆ ಡೋಲೋ 650 ತಗೊಳ್ಳಿ ಒಂದು ಟ್ಯಾಬ್ಲೆಟು ಅಂತ ಹೇಳ್ತಾಯಿದ್ರು. ನಾನು ಅದೇನು ಮಾತಾಡಿಲ್ಲ. ನಾನು ಸರಿ ಮನೆಗೆ ಬಂದುಬಿಟ್ಟೆ. ಮತ್ತು ಹಾಸ್ಪಿಟ್ಲ್ ಕಡೆ ಮತ್ತು ನಾನು ಬೋನ್ ಬಗ್ಗೆಗೆ ಮಾತಾಡಿಲ್ಲ. ಸ್ವಲ್ಪ ದಿನ ಒಂದು ಆಲ್ಮೋಸ್ಟ್ ಅಬೌಟ್ 6 ತಿಂಗಳು 6 ತಿಂಗಳ ಹತ್ರ ನಾನು ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ಸ್ವಲ್ಪ ನೋವು ಜಾಸ್ತಿ ಆಗಿಬಿಟ್ಟು ನಡಿಯೋಕ್ಕೆ ಆಗ್ತಾಯಿಲ್ಲ ಆಯಿತು. ಮತ್ತು ವಾಕಿಂಗ್ ಸ್ಟಿಕ್ ತೊಗೊಂಡು ನಡೀತಾ ಇದೆ. ಅದು ಒಂದು 15 ಡೇಸ್ 1 ತಿಂಗಳ ಹತ್ರ ನಡಿದೆ. ಆಮೇಲೆ ಏನಾಯಿತು, ವಾಕಿಂಗ್ ಸ್ಟಿಕ್ ಹಾಕಿದ್ರೂ ನಡಿಯೋಕ್ಕಾಗಲಿಲ್ಲ. ಮತ್ತು ವಾಕರ್ ತಗೊಂಡು ವಾಕರ್ ನಡಿದೆ. ವಾಕರೆಲ್ಲ ನಡೀದ್ರ ಮೇಲೆ ಅದನ್ನು ಸ್ವಲ್ಪ ಒಂದು 10 ಡೇಸ್ ಹತ್ರ ಆಗಿದ್ದಿರ್ಬೋದು. ಮತ್ತು ಅದು ನಡಿಯೋಕ್ಕಾಗಲಿಲ್ಲ. ಆ ಕಂಡೀಷನಲ್ಲಿ ನಾನು ಮನೇಲಿ ಕಷ್ಟಪಡ್ತಾ ಇದ್ದೆ. ಆಮೇಲೆ ನನ್ನ ಫ್ರೆಂಡು ಒಬ್ಬರು ಸೇತುರಾಮನ್ ಅಂತ, ಅವರು ನಿಮ್ಮದು ಹಳೆಯ ಹಾಸ್ಪಿಟಲ್ ಇತ್ತಲ್ಲ, ಅದು ತಮ್ಮಚೆಟ್ಟಿಪಾಳ್ಯ ರೋಡು, ಅದೇ ರೋಡಲ್ಲಿ ಸ್ವಲ್ಪ ಮುಂದೆ ಇರುವವರು. ಅವರು ನನಗೆ ಸಜೆಸ್ಟ್ ಮಾಡಿದ್ರು, ಇಲ್ಲಿ ಚೆನ್ನಾಗಿ ಮಾಡ್ತಾರೆ, ಅವರಲ್ಲಿ ಟ್ರೀಟ್ಮೆಂಟ್ ಬೇರೆ ವಿಷಯಕ್ಕೆ ಟ್ರೀಟ್ಮೆಂಟ್ ತೊಗೊಂಡಿದ್ರು. ಅವ್ರು ಕರೆದರು ಅಂತ ಮತ್ತೆ ಹೋಗಿದೆ. ಅಲ್ಲಿ ಹೋದ ತಕ್ಷಣ ನಾನು ಅಲ್ಲಿ ಡಾಕ್ಟರ್ ಐಶ್ವರ್ಯ ಡಾಕ್ಟರ್ನ ನೋಡಿದೆ. ಅವರು ನೋಡಿಬಿಟ್ಟು ಎಲ್ಲ ಯು ಕ್ಯಾನ್ ಕಮ್, ಆಲ್ ರೈಟ್, ಐ ಕೆನಾಟ್ ಮೇಕ್ ಶ್ಯೂರ್ ದಟ್ ಬೋನ್ ವಿಲ್ ರೀಗೈನ್ ದ ಒರಿಜಿನಲ್ ಪೊಸಿಷನ್, ಮತ್ತು ನೀವು ನೋವಿಲ್ಲದೆ ನಡೆಯೋಕ್ಕೆ ನಾನು ತಯಾರು ಮಾಡಿ ಕೊಡ್ತೀನಿ ಅಂತ ಹೇಳಿದರು. ಎಷ್ಟು ತಿಂಗಳು ಆಗ್ಬೋದು ಅಂತ ಹೇಳಿದರೆ 3-4 ಮಂತ್ಸ್ ಆಗ್ಬೋದು ಅಂತ ಡಾಕ್ಟ್ರು ಹೇಳಿದರು. ಸರಿ ಅಂತ ಹೇಳಿದೆ. ಯಾವಾಗ ನಾನು ಬರಬೇಕು ಅಂತ ಹೇಳಿದ್ರೆ, ನೀವು ನಾಳೆಯಿಂದ ಬರ್ಬೋದು ಅಂತ ಹೇಳಿದರು. ನಾಳೆ ಟ್ಯೂಸ್ಡೇ ಆಗುತ್ತೆ, ಟ್ಯೂಸ್ಡೇ ನಾನು ಸರಿ ಇಲ್ಲ ಅಂತ ಹೇಳಿದೆ, ಟ್ಯೂಸ್ಡೇ ಬೇಡ ಅಂತ. ಇಲ್ಲೆಲ್ಲ ವೈದ್ಯಕ್ಕೆ ಟ್ಯೂಸ್ಡೇನೇ ಒಳ್ಳೆಯ ದಿನ, ನೀವು ಬನ್ನಿ ಅಂತ ಹೇಳಿದ್ರು. ಮತ್ತು ನೆಕ್ಸ್ಟ್ ದಿನ ಅಂತ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೆ. ಮತ್ತು 3 ತಿಂಗಳು ಆಗ್ಬೋದು ಅಂತ ಹೇಳಿದ್ರು. ಮತ್ತು ಇಮಿಡಿಯೇಟಾಗಿ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೆ. 1 ತಿಂಗಳು ಆಗಿದ್ಮೇಲೆ 1 ತಿಂಗಳೇನು 15 ಡೇಸ್ನಲ್ಲಿ ನನಗೆ ನೋವು ಸ್ವಲ್ಪ ಕಮ್ಮಿ ಆಯಿತು. ನಾನು ವಾಕಿಂಗ್ ಸ್ಟಿಕ್ ಕೊಂಡು ಸ್ವಲ್ಪ ಈಸಿಯಾಗಿ ನಡೆಯೋಕ್ಕಾಗಿತ್ತು. ಆಮೇಲೆ ಟ್ರೀಟ್ಮೆಂಟ್ ಫುಲ್ ಕಂಪ್ಲೀಟ್ ಆಗಿದ ಮೇಲೆ ನಾನು ವಾಕಿಂಗ್ ಸ್ಟಿಕ್ ಇಲ್ಲದೆ ನಡೆಯೋಕ್ಕೆ ತಯಾರು ಮಾಡಿಕೊಂಡೆ. ಆ ಮನೆಯಲ್ಲಿ ವಾಕಿಂಗ್ ಸ್ಟಿಕ್ ಇಲ್ಲದೆ ನಡೀತಾ ಇದ್ದೆ. ಆಮೇಲೆ ಹೊರಗಡೆ ಬರಬೇಕಾಗಿದ್ರೆ ರೋಡ್ ಕಂಡೀಷನ್ ಸರಿ ಇಲ್ವಲ್ಲ, ಅದಕ್ಕೋಸ್ಕರ ನಾನು ಯಾವಾಗಲೂ ವಾಕಿಂಗ್ ಸ್ಟಿಕ್ ತಗೊಂಡು ನಡೀತಾ ಇದ್ದೆ. ನಮ್ಮದು ಪೂರ್ವಿಕ ವೈದ್ಯ ಏನಂತ ಅಂದರೆ ಆಯುರ್ವೇದಾನೇ. ಅದು ನಾವು ಕಳ್ಕೊಂಬಿಟ್ಟಿದ್ದೀವಿ. ಈಗ ನಾವು ತಿರ್ಗಿ ತಗೊಳ್ತಾ ಇದ್ದೀವಿ. ಇಲ್ಲಿ ಹಾಸ್ಪಿಟಲಲ್ಲಿ ಡಾಕ್ಟರ್ ಆಗಲಿ ಅಲ್ಲ ವೈದ್ಯ ಟ್ರೀಟ್ಮೆಂಟ್ ಮಾಡೋರಾಗಲಿ ಎಲ್ಲ ಒಂದು ಫ್ಯಾಮಿಲಿ ಹತ್ರ, ಫ್ಯಾಮಿಲಿನಲ್ಲೂ ಅಷ್ಟೊಂದು ಕೇರ್ ತೊಗೊಂಡು ಮಾಡಲ್ಲ. ನಮಗೆ ಟ್ರೀಟ್ಮೆಂಟ್ ನಾನು 24 ದಿನ ತೊಗೊಂಡೆ. 24 ದಿನವೂ ಸ್ವಲ್ಪನೂ ಹೆಚ್ಚು ಕಮ್ಮಿ ಇಲ್ಲದೆ ಅಷ್ಟೊಂದು ಸಂತೋಷವಾಗಿ ಅದು ಒಂದು ಬರಬೇಕು ಅಂತ ಒಂದು ಪ್ರೀತಿ ಬರುತ್ತದೆ, ಅಂತ ಒಂದು ಆಸೆ ಬರುತ್ತದೆ. ಹಾಸ್ಪಿಟಲ್ಗೆ ಅಂದರೆ ಹೋಗಬೇಕಂತ ಒಂದು ಇಂಟ್ರೆಸ್ಟ್ ಇರುತ್ತದೆ. ಯಾಕಂದರೆ ಅದು ಟ್ರೀಟ್ಮೆಂಟ್ ಅಷ್ಟೊಂದು ಕೇರ್ ತೊಗೊಂಡು ಮಾಡ್ತಾಯಿದ್ರು. ಎಲ್ಲರೂ ಫ್ಯಾಮಿಲಿ ಹತ್ರ ನಡ್ಕೊಳ್ತಾಯಿದ್ರು. ನಾನು ಭಾಳ ಸಂತೋಷ.